ಮುಖ್ಯಮಂತ್ರಿಯಾಗಿದ್ದಂಥ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ನನಗೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವಾಯಿತು. ಕಾರಣ, ನಾನು ಅವ್ರನ್ನ ಪೊಲೀಸ್ ಅಧಿಕಾರಿಯಾಗಿದ್ದಾಗಿಂದ ನೋಡಿದೆ. 2004ರಲ್ಲಿ ನಾನು JDS ಪಕ್ಷಕ್ಕೆ ಬಂದಾಗ ಅವರು JDSಲ್ಲಿದ್ದರು. ಅವರು 6ರಲ್ಲಿ ಉಚ್ಚಾಟಿತರಾಗಿ ಕಾಂಗ್ರೆಸ್ ಚುನಾವಣೆ ನಿಂತಾಗ ನಾನು ಕಾಂಗ್ರೆಸ್ಸಲ್ಲಿ ವಿರೋಧಿಸಿದ್ದೆ. ನಾನು JDSಲ್ಲಿದ್ದೆ. ಮೈಸೂರು ಚುನಾವಣೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಏನೋ BC ನನ್ನ ಮೇಲೆ ಎಲೆಕ್ಷನ್ ಮಾಡೋಕ್ಕೆ ಬಂದಿದೆಯಾ ಅಂತ ಕೇಳಿದರು. ಆಮೇಲೆ 8ರಲ್ಲಿ ನಾವು ಅನಿವಾರ್ಯವಾಗಿ ಕಾಂಗ್ರೆಸ್ಸಿಗೆ ಬಂದಾಗ ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ಅವರು 8ರಿಂದ 8, 13, 18 3 ಬಾರಿ ಕೂಡ ನನ್ನ ಪರವಾಗಿ ಬಂದು ಚುನಾವಣೆಯಲ್ಲಿ ಪ್ರಚಾರ ಮಾಡಿದರು. ಅದರ ಜೊತೆಗೆ ಅವರು ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ, ವಿಶೇಷವಾಗಿ 2013ರಲ್ಲಿ ಅವರು ಮುಖ್ಯಮಂತ್ರಿ ಆದಾಗ ನಾನು ಚುನಾವಣೆಯಲ್ಲಿ ಸೋತರೂ ಕೂಡ 5 ವರ್ಷಗಳ ಕಾಲ ನಾನು ಶಾಸಕನ ಥರನೇ ಇದ್ದೆ. ಚುನಾವಣೆಯಲ್ಲಿ ಸೋತೆ. ಅವರು ಚುನಾವಣೆ ಪ್ರಚಾರಕ್ಕೆ ಬಂದಾಗ ಹೇಳಿದರು, ಗೆಲ್ಲಿಸಿ BC ಪಾಟೀಲ್ಗೆ ಉತ್ತಮವಾದ ಭವಿಷ್ಯ ಇದೆ ಅಂತ ಹೇಳಿದರು. ನಾನು ಸೋತ ಮೇಲೆ ಅವರು ಭಾಳ ಆಶ್ಚರ್ಯ ಆಯಿತು. ಆಮೇಲೆ 5 ವರ್ಷಗಳ ಕಾಲ ನಾನು ಶಾಸಕನಲ್ಲದೆ ಹೋದರೂ ಕೂಡ ಈ ಶಾಸಕರಿಗಿಂತ ಹೆಚ್ಚು ಅಧಿಕಾರ, ನಾನು ಹೇಳಿದ ಎಲ್ಲ ಮಾತುಗಳು ನನ್ನ ಕ್ಷೇತ್ರಕ್ಕೆ, ನೀರಾವರಿ ಸೌಲಭ್ಯಗಳು ಸುಮಾರು 4 ನೀರಾವರಿ ಪ್ರಾಜೆಕ್ಟ್ಗಳು, ರಸ್ತೆಗಳು ಇರ್ಬೋದು, ಏನು ಕೆಲಸ ಹೇಳ್ತೀನಿ ಎಲ್ಲ ಮಾಡಿಕೊಟ್ಟಿದ್ರು. ಆ ರೀತಿ ಒಂದು ಹೃದಯವಂತಿಕೆಯನ್ನು ಅವರು ಪ್ರದರ್ಶನ ಮಾಡಿದರು. 18ರಲ್ಲಿ ಬೇರೆ ಬೇರೆ ಕಾರಣಗಳಿಂದ ನನಗೆ ಅನ್ಯಾಯ ಆದಾಗ ನಾನು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೊರಗಡೆ ಬಂದು ಮಂತ್ರಿ ಆದಮೇಲೂ ಕೂಡ ಅವರು ಎಂದೂ ಕೂಡ ನನಗೆ ಯಾಕೆ ಹೀಗೆ ಮಾಡಿದೆ ಅಂತ ಎಂದೂ ಕೇಳಲಿಲ್ಲ. ಅವರಿಗೆ ನನ್ನ 18ರಲ್ಲಿ ಮಂತ್ರಿ ಮಾಡಬೇಕು ಅಂತ ಆಸೆ ಇತ್ತು. ಹಲವಾರು ಕಾರಣಗಳಿಂದ ಅವರು ಮಾಡಲಿಲ್ಲ, ಅದು ಬೇರೆ ವಿಷಯ. ಆದರೆ ಅವರ ನಮ್ಮ ಒಂದು ಒಡನಾಟ ಯಾವತ್ತೂ ಕೂಡ ನನಗೆ BC ಅಂತಲೇ ಕರೆಯೋರು, ಸಿಂಗ್ಯುಲರ್ ಬಾರೋ ಹೋಗೋ ಅಂತಲೇ ಕರೆಯೋರು. ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಹೆಗಲ ಮೇಲೆ ಕೈ ಇಟ್ಟು ಅವರು ನನ್ನ ಅತ್ಯಂತ ಪ್ರೀತಿಯಿಂದ ಮಾತಾಡಿಸ್ತಾಯಿದ್ರು. 2023ರಲ್ಲಿ ಅವರು ಮುಖ್ಯಮಂತ್ರಿ ಆದಮೇಲೆ ನಾನು ಎಂದೂ ಅವ್ರ ಹತ್ರ ಹೋಗಲಿಲ್ಲ. ಅವ್ರ ಹತ್ರ ಹೋಗಿ ಯಾವುದೇ ಅಧಿಕಾರವನ್ನು ಕೇಳಲಿಲ್ಲ, ಯಾವುದೇ ವಿಷಯಗಳಿಗೆ ಕೂಡ ಹೋಗಿಲ್ಲ. ಕಳೆದ ವರ್ಷ ಆಕಸ್ಮಿಕವಾಗಿ ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಅವರು ಡೆಲ್ಲಿಯಲ್ಲಿ ಕರ್ನಾಟಕ ಭವನದಲ್ಲಿದ್ದರು, ನಾನು ಅಲ್ಲೇ ಇದ್ದೆ. ಅವತ್ತು ಭೇಟಿ ಮಾಡಿದಾಗ ಏನಪ್ಪ, ನಾನೊಂದು ಶಾಲ್ ತೊಗೊಂಡೋಗಿ ಹಾಕಿದೆ. ಫಸ್ಟ್ ಟೈಮ್ ಮುಖ್ಯಮಂತ್ರಿ ಭೇಟಿ ಮಾಡ್ತೀನಿ 2-3 ವರ್ಷದ ಮೇಲೆ ಅಂತ. ಏನು ಬಂದಿದೆಯಾ, ನನಗೆ ಯಾಕೋ ಶಾಲ್ ಹಾಕ್ತೀಯ ಅಂದರು. ಹಳೆ ಪ್ರೀತಿ ಇದೆಲ್ಲ ಅಣ್ಣ ಅಂತ ಹೇಳಿದೆ ನಾನು. ಸೊ ಆಯ್ತಪ್ಪ, ಒಳ್ಳೇದು, ಏನು ಬಂದಿದ್ದೆ, ಏನೋ ಮಾಡಬೇಕಾ, ಏನೋ ಕೆಲಸ ಇದೆಯಾ ಅಂತ ಕೇಳಿದೆ. ಏನಿಲ್ಲ ಬಿಡಿ, ನಾನು ಬೇರೆ ಇತ್ತು ಮಾಡ್ಕೊಳ್ತಿದ್ದೆ ಅಂದರೆ ಅವರು ನೀವು ಒಳ್ಳೇದಾಗಲಿಪ್ಪ ಅಂತೇಳಿ ದುಬ್ಬಾಚೆ ಪರಿಸ್ಥಿತಿ. ಸೊ ಆ ರೀತಿ ಹೃದಯವಂತಿಕೆಯನ್ನು ಮೆರೆಯುವಂಥ ರಾಜಕಾರಣಿಗಳು ಭಾಳ ಕಡಿಮೆ ಈಗಿನ ಕಾಲದಲ್ಲಿ. ವೈರತ್ವ, ದ್ವೇಷ ಸಾಧಿಸ್ಕೊಂಡು ಹೋಗುವಂಥವ್ರು. ಅಧಿಕಾರ ಇರುತ್ತೆ, ಹೋಗುತ್ತೆ. ರಾಜಕೀಯ ಬೇರೆ, ಪಕ್ಷಗಳು ಬೇರೆ ಇರ್ಬೋದು. ಆದರೆ ಒಬ್ಬ ವ್ಯಕ್ತಿಗೆ ಏನು ಗೌರವ ಕೊಡಬೇಕು ಅದನ್ನು ಅವರು ಕೊಟ್ಟಿದ್ದು. ನನಗೆ ವಿಶೇಷವಾಗಿ ಎಲ್ಲ ರೀತಿಯಿಂದ ಅವರು ಸಹಕಾರ ಮಾಡಿದರು. ಹಾಗಾಗಿ ಒಬ್ಬ ಧೀಮಂತ ನಾಯಕ, ಹೃದಯವಂತಿಕೆ ಇರುವಂಥವ್ರು, ಅತ್ಯಂತ ಚಾಣಾಕ್ಷ, ಅರ್ಥಶಾಸ್ತ್ರಜ್ಞ.